ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಗರ್ ಹುಕುಂ ಸಾಗುವಳಿದಾರರ ಮತ್ತು ವಸತಿ ರಹಿತರ ಅರ್ಜಿಗಳನ್ನು ಯಾವುದೇ ನೆಪದಲ್ಲಿ ತಿರಸ್ಕರಿಸಬಾರದೆಂದು, ಅರ್ಜಿ ಸಲ್ಲಿಸಿರುವ ಭೂಮಿ ವಸತಿ ರಹಿತರೆಲ್ಲರಿಗೂ ಒಂದು ಬಾರಿ ಪರಿಹಾರ ನೀಡುವ ಮೂಲಕ ಭೂಮಿ ವಸತಿಯ ಹಕ್ಕನ್ನು ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ, ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ 11ರಂದು ಬೆಳಗ್ಗೆ 10 ಗಂಟೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 12 ಹಾಗೂ 13ರಂದು ಸಂಯುಕ್ತ ಹೋರಾಟ ಕರ್ನಾಟಕದಿಂದ ರೈತರು, ಕಾರ್ಮಿಕರು, ವಿದ್ಯಾರ್ಥಿ, ಯುವ ಜನರು, ಮಹಿಳೆಯರು ಮತ್ತಿತರ ದಮನೀಯ ಸಮುದಾಯದ ಹಕ್ಕೊತ್ತಾಯಗಳಿಗೆ ಜನಸಂಘಟನೆಗಳ ಬಜೆಟ್ ಅಧಿವೇಶನ ನಡೆಯಲಿದೆ. ಅದರಲ್ಲಿ ಸರ್ಕಾರದ ನೀತಿಗಳ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ಆಗ್ರಹ ಪತ್ರವನ್ನು ಸಲ್ಲಿಸಲಿದೆ. ಸಮಿತಿಯ ಸದಸ್ಯರೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕಿದೆ. ಈ ಹೋರಾಟದಲ್ಲಿ ಬಗರ್ ಹುಕುಂ ಸಾಗುವಳಿದಾರರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು. ನಾವು ಮಾತೆತ್ತಿನ ಸಂವಿಧಾನ, ಮಾತೆತ್ತಿನ ಅಂಬೇಡ್ಕರ್, ಮಾತೆತ್ತಿನ ಸಾಮಾಜಿಕ ನ್ಯಾಯ ಆ ಪರಿಕಲ್ಪನೆಯಲ್ಲಿ ನಾವೆಲ್ಲ ಅಧಿಕಾರ ಮಾಡ್ತೀವಿ, ಸರ್ಕಾರ ನಡೆಸ್ತೀವಿ ಅನ್ನೋ ಹೇಳ್ತಿದ್ದಾರೆ ಸರ್ಕಾರದವರು. ನೀವು ಯಾರ್ಯಾರು ಭೂಮಿ ಇದ್ದವರಿಗೆ, ಯಾರ್ಯಾರು ಮನೆ ಇದ್ದವರಿಗೆ ಕೊಟ್ಟರೆ ಮಾತ್ರ ಅದು ಸಾಮಾಜಿಕ ಭಾಗವಾಗತ್ತ ಅಂತ ನಮ್ಮದೊಂದು ಸಂಘಟನೆಯ ಅಭಿಪ್ರಾಯ. ಹಂಗಾಗಿ ನೀವು ಇರಲೇಬೇಕು, ಆ ಥರ ಮಾಡಲೇಬೇಕಂತಕ್ಕಂಥ ನಮ್ಮ ಅಭಿಪ್ರಾಯ. ಈಗ ಏನು ಮಾಡ್ತಪ್ಪ ಅಂದರೆ, ಏನು ಬಡವರು ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಭೂಮಿ ಬೇಕು ಅಂತ ಹೋರಾಟ ಮಾಡಿಕೊಂಡಿರ್ತಕ್ಕಂಥ ಜನರಿಗೆ ಯಾವುದೋ ಒಂದು ಕಾನೂನುಗಳನ್ನು ಹೇಳ್ಕೊಂಡು ನಮ್ಗೆ ಅದು ಬರೋಲ್ಲ, ಸರ್ಕಾರದ ಕಾನೂನುಗಳಿಲ್ಲ, ಸರ್ಕಾರ ಈ ರೀತಿ ಮಾಡೋಕ್ಕಿರೋದಿಲ್ಲ ಅಂತೇಳಿ ರಾಳಘಟ್ಟ ಬಳ್ಳಾರಿ ಜಿಲ್ಲೆಯಲ್ಲಿ ರಾಳಘಟ್ಟ ಬರ್ತದ, ಈ ಭಾಗದಾಗ ಗೈರಾಗಂತ ಬರ್ತದ, ಈ ತರ ಯಾವುದೋ ಒಂದು ಕೊಡ್ಲಾರ್ದಾನೆ ಈ ತರ ಹೇಳಕ ಶುರು ಮಾಡ್ತದೆ. ಇದು ಏನಪ್ಪಾ ಅಂದ್ರೆ ನಾವು ಇದನ್ನ ಖಂಡನೆ ಮಾಡ್ತೀವಿ. ಅವತ್ತಿನ ದಿವಸ ಅಧಿಕಾರಕ್ಕೆ ಬಂದಾಗ ನಾವೇನು ಬಡವರಿಗೆ ಭೂಮಿ ಕೊಟ್ಟು ಅಂತೇಳಿ ಭೂಮಿ ಕೊಡ್ಲೇಬೇಕಂತಕ್ಕಂಥ ನಮ್ಮ ಅಭಿಪ್ರಾಯ. ಇದೇನಂದ್ರೆ ಇದೇ ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡಬೇಕ ಜನ. ಈಗೇನು ಗೈರಾಣ ಬರಲ್ಲ ಅಂತ ಹೇಳಿದ್ರೆ ಗೈರಾಣಕ್ಕೆ ನೀವು ಅಧ್ಯಕ್ಷ ಫಾರಂ ಅವತ್ತಾಗ್ತದೆ, ನಿಮ್ಗೆ ಯಾಕೆ ಬರಲಿಲ್ಲ ಅದನ್ನ? ನೀವ್ಯಾಕೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ತಾರಂತ ಅವ್ರಿಗೆ ಇದ್ರ ಬಗ್ಗೆ ಯಾಕೆ ಗೊತ್ತಾಗಲ್ಲ? ತಮ್ಮ ಅರ್ಥ ಮಾಡ್ಕೊಬೇಕಿದ್ರೆ ನಾವು ಹೇಳಬೇಕಾಗಲ್ಲ. ಇದ್ರ ಎಷ್ಟಂತ ಜನ ಇನ್ನು ಇದ್ರಾಗಿ ನಾವು ಇದನ್ನ ಕೇಳ್ಕೋಬೇಕಾಗ್ತದೆ. ಹಾಗಾಗಿ ಇದೇ ಭೂಮಿ ನಂಬಿಕೆ ಜೀವನ ಮಾಡಬೇಕಾಗಿರ, ಬದುಕು ಕಟ್ಕೊಂಡಾರ, ಒಂದು ಸ್ವಾಭಿಮಾನ ಬದುಕು ನಡೆಸಬೇಕಾಗಿರ, ಇಂಥ ಟೈಮ್ನಾಗ ನಿಮ್ಮ ಅರ್ಜಿಗಳು ತಿರಸ್ಕೃತಗೊಂಡಿವಿ ಅಂದ್ರೆ ಇದೆಲ್ಲ ಭಂಗ ಆಗ್ತದಲ್ಲ, ಎಷ್ಟು ತ್ರಾಸ ಜನರಿಗೆ. ಹಾಗಾಗಿ ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ. ಒನ್ ಟೈಮ್ ಸಬ್ಮಿಟ್ ಮಾಡ್ರಿ ನೀವು, ಒಂದೇ ಸಾರಿ ಒನ್ ಟೈಮ್ ಅಂದ್ರೆ ಏನಂದ್ರೆ, ಈಗ ಉದಾಹರಣೆ ಮಾರಪ್ಪ, ನನ್ನ ಹೆಸರು ಮಾರಪ್ಪ ಇದೆ ಅಂತ, ಈಗ ನಾನು 5 ಎಕರೆ ಭೂಮಿ ಇಟ್ಕೊಂಡಿದ್ದೀನಿ, 3 ಎಕರೆ ಕೊಟ್ಬಿಡುತ್ತಾ ಕಲ ಮುಗಿತು. ತಿರುಗಿ ನೀವು ಅಧಿಕಾರ ಕೊಟ್ಬಿಟ್ಟು ಇವ್ರು ರಾಜ್ಯ ಹಾಕಿಲ್ಲ, ಒನ್ ಟೈಮ್ ಸಬ್ಮಿಟ್ ಕೊಡ್ರಿ. ನೀವು ಯಾಕೆ ಕೊಡ್ಬಾರ್ದಾದ್ರೆ, ನೀವು ಯಾವುದೋ ಒಂದು ಕಾನೂನು ಮಾಡಿಕೊಂಡು ಗೈರ ಬರ್ತಲ್ಲ, ಕಾರ್ಯಕಾರಿ ಯಾವುದೋ 73 ಇನ್ನೊಬ್ಬರು ಇರ್ತದ, ಅವ್ರಿಗೆ ಇನ್ನೊಬ್ಬರು ಕೊಟ್ಬೋದು ಹೆಂಗ ಅಂತ ಹೇಳ್ತಾರಲ್ಲ. ಹಾಗಾಗಿ ನೀವೆಲ್ಲರೂ ಸಿಗಲ್ಲ ಕೊಟ್ಬಿಟ್ಟು ಒನ್ ಟೈಮ್ ಸಬ್ಮಿಟ್ ಮಾಡಿಕೊಡ್ರಿ ಅಂತಕ್ಕಂಥ ಒಂದೇ ಬಾರಿಗೆ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು ನಾವು ಹೋರಾಟ ಮಾಡಕತ್ತೀವಿ. ಅವತ್ತಿನ ದಿವಸ ಏನು 2016ರಲ್ಲಿ ಮುಖ್ಯಮಂತ್ರಿ ಇದೇ ಸಿದ್ದರಾಮಯ್ಯ ಇದ್ದಾಗ ಬೆಳಗಾವದಲ್ಲಿ ನಾವು ಎಲ್ಲರಿಗೂ ಕೊಡ್ತು ಭೂಮಿ ಅಂತ ಹೇಳಿದ್ವಿ. ಆ ಭೂಮಿ ಮತ್ತು ಕೊಟ್ಟು ಮಾತ್ರ ಉಳಿಸ್ಕೊಳಪ್ಪ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಯ. ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಮಾರ್ಚ್ 11 ತಾರೀಕಿಗೆ ದೊಡ್ಡ ಮಟ್ಟದ ಹೋರಾಟ ಮಾಡಕತ್ತೀವಿ. ಈ ಒಂದು ಸಹಕಾರ ತಮ್ಮ ಸಹಕಾರ ಬೇಕಾಗಿದೆ. ಹಾಗಾಗಿ ಇದು ಇನ್ನೂ ಹೆಚ್ಚೆಚ್ಚು ಪ್ರಚಾರ ಮಾಡಬೇಕಾಗಿದೆ. ಅವತ್ತಿನ ದಿವಸ 11 ತಾರೀಕಿಗೆ ಒಂದು ದೊಡ್ಡ ಹೋರಾಟ ಮಾಡಿ ಜನರಿಗೆ ಆ ಒಂದು ಭೂಮಿಯನ್ನು ಕೊಡುವ ಭರವಸೆ ಜನರಿಗೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಹಾಗೆ ಈ ರಾಯಚೂರು ಜಿಲ್ಲೆಯಿಂದ ಸುಮಾರು 500 ಜನ ಕರ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಕರ್ನಾಟಕ ಜನಶಕ್ತಿ ಇದು ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ ನಿರೀಕ್ಷೆ ಮಾಡಕ್ಕಾಗಿದೆ. ಹಾಗಾಗಿ ತಮ್ಮೆಲ್ಲ ಸಹಕಾರ ಬೇಕಾಗಿದೆ. ತಿರುಗಿ ಮರು 12 ಮತ್ತು 13 ತಾರೀಕಿಗೆ ನಾವು ಕಿಸಾನ್ ಹೋರಾಟ ಸಮಿತಿಯಿಂದ ಒಂದು ಹೋರಾಟ ಇದೆ. ಅವತ್ತಿನ ದಿವಸ ಜನಾಗ್ರಹ ಒಂದು ಪತ್ರವನ್ನು ಸಹಿತ ನಾವು ಮಾನ್ಯ ಮುಖ್ಯಮಂತ್ರಿ ಅದನ್ನ ಕೊಡಕ್ಕಾಗ್ತಿಲ್ಲ. ಅವತ್ತಿನ ಅದರಲ್ಲಿ ಸಹ ಭೂಮಿ ವಸತಿ ವಿಚಾರ ಕೊಡಬೇಕಂತ ಒತ್ತಾಯ ಮಾಡಕ್ಕಾಗ್ತಿದೆ. ಹಂಗೆಲ್ಲ ತಮ್ಮೆಲ್ಲ ಸಹಕಾರ ಬೇಕಂತ ಹೇಳ್ತಾ ಈ ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ, ಗುರುರಾಜ್ ಗಾಕ್ರೂಸ್, ವೀರೇಶ್, ಶಿವರಾಜ ದೊಡ್ಡಿ ಸೇರಿದಂತೆ ಇತರರಿದ್ದರು.